ನೋಡಿ ಕೋಕೋನಟ್ಟಿನ ಚಿಪ್ಪಿಂದ ಒಂದು ಹಟ್ ಮಾಡಿದ್ದಾರೆ, ಲೀವ್ಸ್ ಮಾಡಿದ್ದಾರೆ ಮತ್ತು ಚಿಪ್ ಮಾಡಿದ್ದಾರೆ. ಒಳಗೆ ವಾಟರ್ ಪ್ಲಾಸ್ಟಿಕ್ ಕಸದಿಂದ ರಸ ಹೇಳು. ಕಸದಿಂದ ರಸ. ಕಸದಿಂದ ರಸ. ಹಾಂ, ಸೊ ಕಸದಿಂದ ರಸ ನೋಡ್ರಿ. ಮನುಷ್ಯ ಏನಾದರೂ ಮಾಡ್ಬೋದು. ಕ್ರಿಯೇಟಿವಿಟಿ ಇದ್ದರೆ ಒಂದು ಕೊಕೊನಟ್ ಚಿಪ್ಪಿಂದ ಈ ಥರ ಕಟ್ಟು ಮಾಡಿದ್ದಾರೆ. ಎಷ್ಟು ಕ್ರಿಯೇಟಿವಿಟಿ, ಎಷ್ಟು ಕ್ಯೂಟಾಗಿ ಮಾಡಿದ್ದಾರೆ. ಕಸದಿಂದ ರಸ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನನ್ನ ಒಂದು ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಕೋಲ್ಡ್ ಆಗಿದೆ, ಹಂಗಾಗಿ ನನ್ನ ವಾಯ್ಸ್ ಈ ಥರ ಬರ್ತಾಯಿದೆ. ಯಾರು ತಪ್ಪಾಗಿ ತಿಳ್ಕೊಳ್ಬೇಡಿ. ಸುಮ್ಮನೆ ಒಂದು ಚಿಕ್ಕದಾಗಿ ವ್ಲಾಗ್ ಮಾಡಿ ಹಾಕೋಣ ಅಂತೇಳಿ ಹಾಕ್ತಾಯಿದ್ದೀನಿ. ಹೀಗೆ ಹೊರಗಡೆ ಶಾಪಿಂಗ್ ಬಂದಿದ್ವಿ. ಹಾಗೆ ಪಿಜ್ಜಾ ತಿಂದು ಹೋಗೋಣ ಅಂತ ಹೇಳಿ ಪಿಜ್ಜಾನ ಆರ್ಡ್ರ್ ಮಾಡಿಕೊಂಡು ತಿಂತಾಯಿದ್ದೀವಿ. ಇಲ್ಲ ಅದಿಷ್ಟು ತಿಂತಿ? ಒಬ್ಬಕ್ಕೆ ತಿಂತಿ? ಯಾವ ಪಿಜ್ಜಾ ಅದ? ಯಾವ ಪಿಜ್ಜಾ? ಆನಿಯನ್ ಪಿಜ್ಜಾ. ಆನಿಯನ್ ಪಿಜ್ಜಾ ಒಳಗಿಟ್ಟಾರ ಪ್ಯಾಟಿ ರೆಡಿ ಆಗುತ್ತೆ. ಪ್ಯಾಟಿ ಅಂದ್ರೆ ಫಾರ್ಮಿಂಗ್ ಆರ್ಡರ್ ಮಾಡ್ಕೊಳ್ತೇವೆ. ನಿಂಗೆ ಇಷ್ಟ ಇಲ್ಲ ಪಿಜ್ಜಾ? ನಿಂಗೆ ಇಷ್ಟ ಇಲ್ಲ ಪಿಜ್ಜಾ? ಭಾಳ ಇಷ್ಟ. ಮತ್ತೆ ನೀನು ಯಾಕೆ ಬರ್ಗರ್ ಆರ್ಡರ್ ಮಾಡಿದ್ರು? ಪ್ಯಾಟಿ ಅದು ಪ್ಯಾಟಿ ವೆಜಿಟೇಬಲ್ ಸ್ಟಫ್ ಮಾಡಿದ್ರು. ಸೊ ಹಂಗೆ ಹೊರಗಡೆ ಬಂದಿರೋದ್ರಿಂದ ಪಿಜ್ಜಾ ಮತ್ತು ಬರ್ಗರ್ ತಿಂದೋಗೋಣ ಅಂತ ಹೇಳಿ ಮಕ್ಕಳಿಗೂ ತುಂಬ ದಿನ ಆಗಿತ್ತು ತಿನ್ನಿಸಿ. ಸೊ ಹಂಗಾಗಿ ಆರ್ಡ್ರ್ ಮಾಡಿದ್ವಿ. ಅವಳು ಪಿಜ್ಜಾ ತೊಗೊಂಡ್ಳು, ಅವ್ನು ಬರ್ಗರ್ ತೊಗೊಂಡ. ನಿಂಗೆ ಯಾರಂದ್ರೆ ಭಾಳ ಇಷ್ಟ? ಹೇಳಿ, ಯಾರಂದ್ರೆ ಭಾಳ ಇಷ್ಟ? ಎಲ್ಲರೂ ಅಂದರೆ ಎಲ್ಲರೂ ಇಷ್ಟ. ಫಸ್ಟ್ ಯಾರು ಇಷ್ಟ? ಎಲ್ಲ ಇಷ್ಟ. ಸೊ ನಾವು ಬಂದಿರೋ ಕೆಲಸನೂ ಮುಗೀತು. ನಾವು ಅಂದ್ಕೊಂಡಂಗಿರೋ ಹಾಗೆ ಪಿಜ್ಜಾ ಬರ್ಗರ್ ತಿಂದು ಮನೆಗೆ ಹೋಗ್ತಾ ಇದ್ದೀವಿ. ಸೊ ಕ್ರಿಸ್ಮಸ್ ಇರೋದ್ರಿಂದ ಈ ಒಂದು ಡಿಸೆಂಬರಲ್ಲಿ ಎಲ್ಲ ಶಾಪ್ಸ್ ಇನ್ನೂ ಒಂದು 10 days ಇದೆ ಕ್ರಿಸ್ಮಸ್ ಅಂದರೆ. ಸೊ ಶಾಪ್ಸು ಅದು ಇದೆಲ್ಲ ಈ ಥರ ಎಲ್ಲ ಲೈಟ್ಸಿಂದ ಡೆಕೋರೇಟ್ ಮಾಡಿದ್ದಾರೆ. ಮಾಲ್ ಎಂಟ್ರೆನ್ಸ್ ಈ ಥರ ಸ್ಟಾರ್ ನಾನು ಒಂದು ಲೈಟಿಂಗ್ ಮಾಡಿ ಇಟ್ಟಿದ್ದಾರೆ. ಸೂಪರಾಗಿ ಲೈಟಿಂಗ್ ಅನ್ನಿಸ್ತಾ ಇತ್ತು ಈ ಒಂದು ಸ್ಟಾರ್. ನಾವು ಸಹ ಇಲ್ಲಿ ನಿಂತ್ಕೊಂಡು ಕೆಲವೊಂದು ಫೋಟೋಗಳನ್ನ ನಾವು ತೆಕ್ಕೊಂಡ್ವಿ. ತುಂಬ ಜನನೇ ಬಂದು ಈ ಒಂದು ಸ್ಟಾರ್ ಹತ್ರ ಫೋಟೋಸ್ನ ತೆಕ್ಕೊಳ್ತಾ ಇದ್ರು. ಸೊ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ, ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಈ ಸ್ಟಾರು. ಸೊ ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಹೋಗೋ ಟೈಮಲ್ಲಿ ಹಾಗೆ ಸ್ವಲ್ಪ ಬಿರಿಯಾನಿ ಪಾರ್ಸಲ್ ತೊಗೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಒಂದು ಹೋಟೆಲ್ಗೆ ಹೋಗಿ ಬಿರಿಯಾನಿ ಪಾರ್ಸಲ್ ಮಾಡಿಸ್ಕೊತಾ ಇದ್ದೀವಿ. ಸೊ ನಾವು ತೊಗೊಳ್ತಾ ಇರೋದು ಗ್ಯಾಲಕ್ಸಿ ಹೋಟೆಲಲ್ಲಿ ತೊಗೊಳ್ತಾ ಇದ್ದೀವಿ. ಲಾಸ್ಟ್ ಟೈಮ್ ಇಲ್ಲೇ ತೊಗೊಂಡಿದ್ವಿ, ಚೆನ್ನಾಗಿತ್ತು. ಸೊ ಹಾಗೆ ಇಲ್ಲೇ ಪಕ್ಕದಲ್ಲಿ ಈ ಥರ ಫಿಶಸ್ ಒಂದು ಅಕ್ವೇರಿಯಮ್ ಇತ್ತು, ಚೆನ್ನಾಗಿ ಅನಿಸ್ತು. ಅಲ್ಲಿ ಸಿಗ್ಬೋದು ಚಿಕನ್ ಬಿರಿಯಾನಿ. ಗೊತ್ತಾ ಫ್ರೆಂಡ್ಶಿಪ್, ನಾಳೆ ನಮ್ಮ ಪೇರೆಂಟ್ಸ್ ಇದೆ. ಅಚ್ಚಲಾಗೆ ನಾವು ಶಾಪಿಂಗಿಗೆ ಹೋಗಿದ್ವಿ. ಹಾಗೆ ಸ್ವಲ್ಪ ಹಂಗೆ ಸ್ನ್ಯಾಕ್ಸ್ ತಿಂದು ಮನೆಗೆ ಬಿರಿಯಾನಿ ತಗೊಂಡು ಬರತ್ತೀವಿ. ಯಾರಿಗೆ ತಿನ್ನೋದಿದೆ ಗ್ಯಾಲಕ್ಸಿ ಹೋಟೆಲಿಗೆ ಬಂದು ತಿನ್ನಿ. ನಮಗಂತೂ ನಿಮಗೆ ಕೊಡ್ಸೋಕ್ಕಾಗಲ್ಲ, ನಮ್ಮಲ್ಲಿ ಪೈಸಾ ಇಲ್ಲ. ಅದಕ್ಕೆ ನೀವು ಗ್ಯಾಲಕ್ಸಿ ಹೋಟೆಲಿಗೆ ಬಂದು ತಿನ್ನೋರಿ.
ನಮಗೆ ಎಲ್ಲರಿಗೂ ಗಾಡಿ ಓಡ್ಸಕತ್ತಾಳ, ಅದಕ್ಕೆ ನಾನೇ ವ್ಲಾಗ್ ಕಂಟಿನ್ಯೂ